ಹಲೋ ವಿದ್ಯಾರ್ಥಿಗಳೇ, ಯಾಸಿನ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ನಾನು ತಮ್ಮಲ್ಲಿ ಕ್ಷಮೆಯನ್ನು ಕೇಳುತ್ತೇನೆ, ಏಕೆಂದರೆ ಈ ವಿಡಿಯೋ 15 ದಿನಗಳ ನಂತರ ಚಾನೆಲ್ ಮೇಲೆ ಬರ್ತಾ ಇದೆ. ನನ್ನ ಒಂದು ವೈಯಕ್ತಿಕ ಕಾರ್ಯದಿಂದ ನಾನು ಒಂದು ಕೆಲಸದಲ್ಲಿ ನಿರತರಾಗಿದ್ದರಿಂದ ವಿಡಿಯೋವನ್ನು ಅಪ್ಲೋಡ್ ಮಾಡಲು ಆಗಿಲ್ಲ. ಭಾಳಷ್ಟು ಮಂದಿ ಕಮೆಂಟ್ನಲ್ಲಿ ನನಗೆ ವಿಡಿಯೋ ಅಪ್ಲೋಡ್ ಮಾಡಲು ಮುಂದಿನ ಒಂದು ಪಾಠದ ವಿಡಿಯೋ ಅಪ್ಲೋಡ್ ಮಾಡಿ ಸರ್ ಅಂತ ಕಮೆಂಟ್ ಕೂಡ ಮಾಡಿದರು. ಅವರಲ್ಲಿ ಮತ್ತೊಮ್ಮೆ ಕ್ಷಮೆಯನ್ನು ಕೇಳುತ್ತಾ ಇವತ್ತಿನ ಒಂದು ವಿಡಿಯೋ ಬಗ್ಗೆ ಹೇಳುತ್ತೇನೆ. ಸೊ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಮಿರ್ಚ್ ಮಸಾಲ ಪಾಠದ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಪಾಠವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ನಾನು ಹಿಂದಿನ ವಿಡಿಯೋದಲ್ಲಿ ಅಂದರೆ ಪ್ರಾರ್ಥನಾ ಕವಿತೆಯ ಪ್ರಶ್ನೋತ್ತರಗಳ ಒಂದು ವಿಡಿಯೋದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಹಟ್ ಛೋಡ್ಕರ್ ಡ್ಯಾಶ್ ಅಪ್ನಾಯೆ ಎನ್ನುವ ಪ್ರಶ್ನೆಯನ್ನು ಹಾಗೆ ಬಿಟ್ಟಿದ್ದೆ. ಅದನ್ನು ತಮಗೆ ಅದರ ಉತ್ತರವನ್ನು ನೀಡಲು ಹೇಳಿದ್ದೆ. ಅದೇ ರೀತಿ ಯಾರು ಮೊದಲಿಗೆ ಸರಿಯಾದ ಉತ್ತರವನ್ನು ನೀಡುತ್ತೀರಿ ಅವರ ಒಂದು ಕಮೆಂಟವನ್ನು ನಾನು ನನ್ನ ವಿಡಿಯೋದಲ್ಲಿ ತೋರಿಸುತ್ತೇನೆ, ಜೊತೆಗೆ ಅವರ ಹೆಸರು ಕೂಡ ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿದ್ದೆ. ಸೊ ಅದೇ ರೀತಿ ಆ ಒಂದು ಪ್ರಶ್ನೆಗೆ ಲುಕ್ಮಾನ್ ಶರೀಫ್ ಎನ್ನುವರು ಎಲ್ಲರಿಗಿಂತ ಮುಂಚಿತವಾಗಿ ಮತ್ತು ಸರಿಯಾದ ಉತ್ತರದೊಂದಿಗೆ ಕಮೆಂಟವನ್ನು ಮಾಡಿದ್ದಾರೆ. ಸೊ ಅವರಿಗೆ ಅಭಿನಂದನೆಗಳು. ಸೊ ವಿದ್ಯಾರ್ಥಿಗಳೇ, ಮಿರ್ಚ್ ಮಸಾಲ 8ನೇ ತರಗತಿಯ ಹಿಂದಿ ವಿಷಯದ 2ನೇ ಪಾಠವಾಗಿದೆ. ಸೊ ಈ ಪಾಠದ ಬಗ್ಗೆ ನಾವು ಇವತ್ತು ಅಭ್ಯಾಸವನ್ನು ಮಾಡೋಣ. बच्चों, ये जो मिर्च मसाला जो पाठ है एक लोक कथा है. ಲೋಕ ಕಥಾ का अर्थ क्या होता है? ಲೋಕ ಕಥಾ ಅಂದ್ರೆ ಇಲ್ಲಿ ಜಾನಪದ ಕತೆ. ಕನ್ನಡದಲ್ಲಿ ನಾವೇನಂತೀವಿ ಇದಕ್ಕೆ? ಜಾನಪದ ಕತೆ. ಸೊ ಜಾನಪದ ಕಥೆಗಳು ಅಂದ್ರೆ ನಿಮಗೆ ಗೊತ್ತಾಗಿರ್ಬೋದು ಜಾನಪದ ಕಥೆಗಳು ಹೇಗಿರುತ್ತವೆ ಅಂತ. ಸೊ ಆದರೂ ಕೂಡ ನಾವು ಕೆಲವೊಂದು ಅಂಶಗಳನ್ನು ಅದರ ಬಗ್ಗೆ ಹೇಳಿಕೊಡುತ್ತೇನೆ. ಜಾನಪದ ಕಥೆಗಳು ಏನಾಗಿರ್ತವೆಪ್ಪ ಅಂದರೆ ಇದರ ಉದ್ಗಮದ ಒಂದು ಮೂಲ ಅಂದರೆ ಇದರ ಒಂದು ಸ್ರೋತ, ಇದರ ಮೂಲ ಯಾರಿಗೆ ಗೊತ್ತಿರುವುದಿಲ್ಲ. ಏಕೆಂದರೆ ಇದರ ಲೇಖಕರು ಯಾರು, ಇದನ್ನು ಬರೆದವರು ಯಾರು ಎನ್ನುವ ಬಗ್ಗೆ ಯಾವುದೇ ಮಾಹಿತಿ ಸಿಗುವುದಿಲ್ಲ. ಏಕೆಂದರೆ ಇದರ ಒಂದು ಲೇಖಕರು ಏನಾಗಿರ್ತಾರೆ? ಅನಾಮಿಕರಾಗಿರುತ್ತಾರೆ. ಅವರ ಹೆಸರು ನಮಗೆ ಎಲ್ಲೂ ಕಂಡು ಬರುವುದಿಲ್ಲ, ಯಾವುದೇ ಕಥೆಯಲ್ಲಿ ಕಂಡು ಬರುವುದಿಲ್ಲ. ಈ ಕಥೆಗಳು ಯಾವ ರೀತಿ ಪ್ರಚಾರ ಮತ್ತು ಪ್ರಸಾರ ಆಗುತ್ತವೆ? ಬಾಯಿಂದ ಬಾಯಿಗೆ, ಒಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ ಹರಡುತ್ತವೆ ಮತ್ತು ಪ್ರಚಾರವನ್ನು ಪಡೆಯುತ್ತೇವೆ. ಹೇಗಪ್ಪ ಅಂದರೆ ನನಗೊಬ್ಬರು ಯಾರಾದರೂ ಕಥೆಯನ್ನು ಹೇಳಿದರೆ ಆ ಕಥೆಯನ್ನು ನಾನು ಮತ್ತೊಬ್ಬರಿಗೆ ಹೇಳುತ್ತೇನೆ, ಅವರು ಇನ್ನೊಬ್ಬರಿಗೆ ಹೇಳುತ್ತಾರೆ. ಈ ರೀತಿಯಾಗಿ ಈ ಕಥೆಗಳು ಏನಾಗುತ್ತವೆ? ಒಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ ಹರಡುತ್ತಾ ಪ್ರಸಾರವನ್ನು ಪಡೆಯುತ್ತವೆ. ಸೊ ಅದೇ ರೀತಿ ಈ ಕಥೆಗಳು ಹೇಗಿರುತ್ತವೆ? ಕಲ್ಪನಾ ಆಧಾರಿತವಾಗಿರುತ್ತವೆ. ಈ ಕಥೆಗಳು ಹೇಗಿರುತ್ತವೆ ಅಂದರೆ ಕಲ್ಪನಾ ಆಧಾರಿತವಾಗಿರುತ್ತವೆ, ಅಂದರೆ ಸತ್ಯಕ್ಕಿಂತ ಸ್ವಲ್ಪ ದೂರ ಇರುತ್ತವೆ. ಅಂದರೆ ಕಲ್ಪನೆಯಲ್ಲಿ ಕೂಡಿದ್ದು ಆದರೆ ನಿಜ ಜೀವನಕ್ಕೆ ಅನ್ವಯವಾಗುವಂತಹ ಕಥೆಗಳು ಇಲ್ಲಿ ಇರುತ್ತವೆ. ಸೊ ಹಾಗಾದರೆ ಆ ನಿಜ ಜೀವನಕ್ಕೆ ಅನ್ವಯವಾಗುವಂತಹ ಕಥೆಗಳು ಇದ್ದು, ಸೊ ಮಿರ್ಚ್ ಮಸಾಲ ಕಥೆಯಿಂದ ಅಥವಾ ಮಿರ್ಚ್ ಮಸಾಲ ಒಂದು ಪಾಠದಿಂದ ನಮಗೆ ಏನು ಒಂದು ಕಲಿಯಲು ಸಿಗುತ್ತದೆ, ನಮಗೇನು ತಿಳಿದು ಬರುತ್ತದೆ ಎನ್ನುವುದನ್ನು ನಾವು ಈಗ ಪಾಠದ ಉದ್ದಕ್ಕೂ ನೋಡುತ್ತಾ ತಿಳಿಯುತ್ತಾ ಕಲಿಯುತ್ತಾ ಹೋಗೋಣ. ಸೊ ಹಾಗಾದರೆ ಪಾಠವನ್ನು ಪ್ರಾರಂಭಿಸೋಣ. तो पाठ को आरंभ करने से पहले उस पाठ का आशय को हम देख लेते हैं. कभी कभी आदमी अपने विचारों को दूसरों के साथ बांटना चाहता है. ಕೆಲವು ಬಾರಿ ಮನುಷ್ಯ ಏನು ಮಾಡ್ತಾನೆ? ತನ್ನ ವಿಚಾರಗಳನ್ನು ಮತ್ತೊಬ್ಬರಿಗೆ ಹಂಚಬೇಕೆನ್ನುವುದನ್ನ ಬಯಸುತ್ತಾನೆ. ಇದು ಸರ್ವೇಸಾಮಾನ್ಯ. ಪ್ರತಿಯೊಬ್ಬರು ನಾನು ನನ್ನಲ್ಲಿ ಮನಸ್ಸಿನಲ್ಲಿರುವಂಥ ವಿಷಯವನ್ನು 4 ಮಂದಿಗೆ ಅಥವಾ ತನ್ನ ಗೆಳೆಯರಿಗೆ ಅಥವಾ ತನ್ನ ಸಂಬಂಧಿಕರಿಗೆ ಏನು ಮಾಡ್ತೀನಿ? ಅವರಲ್ಲಿ ಹಂಚಿಕೊಳ್ಬೇಕು ಅನ್ನುವ ಒಂದು ಭಾವನೆ ನನ್ನಲ್ಲಿ ಮೂಡಿ ಬರುತ್ತದೆ. ಸೊ ಅದೇ ರೀತಿ ಮನುಷ್ಯನ ಒಂದು ಸಹಜ ಸ್ವಭಾವ ತನ್ನ ವಿಚಾರಗಳನ್ನು ಮತ್ತೊಬ್ಬರಲ್ಲಿ ಹಂಚಿಕೊಳ್ಳುವುದು. ಲೇಕಿನ್ ಉಸೆ ಯಹ ಧ್ಯಾನ ರಹೆ ಕಿ ರಾಜ್ ಕಿ ಬಾತ್ ಬತಾನೆ ಸೆ ಪಹಲೆ ವಹ ಸಾವಧಾನಿ ಬರ್ತೆ. ಆದರೆ ಕೆಲವೊಂದು ರಹಸ್ಯದ ವಿಷಯಗಳು ಇರ್ತಾವ, ಅದನ್ನು ನಾವು ಮತ್ತೊಬ್ಬರಿಗೆ ಹೇಳುವ ಸಂದರ್ಭದಲ್ಲಿ ನಾವು ಸಾವಧಾನರಾಗಿರಬೇಕು ಎನ್ನುವುದನ್ನು ಈ ಪಾಠ ನಮಗೆ ತಿಳಿಸಿ ಕೊಡುತ್ತದೆ. तो चलिए पाठ को हम पढ़ते हैं. सो एक दिन शाम को भोलू आंगन में बैठकर दूध पी रहा था. एक दिन भोलू क्या कर रहा था? आंगन में बैठकर दूध पी रहा था. ಒಂದು ದಿನ ಭೋಲು ಏನು ಮಾಡ್ತದ? ತನ್ನ ಮನೆಯ ಒಂದು ಅಂಗಳದಲ್ಲಿ ಹಾಲವನ್ನು ಕುಡಿಯುತ್ತಿದ್ದನು. उसे खांसी आई. दूध का लोटा लुढ़क गया तथा थोड़ा सा दूध मुंह से निकलकर जमीन पर फैल गया. सो उसे क्या आ गई? खांसी आ गई. जब दूध पी रहा तब उसे खांसी आती है और दूध का जो लोटा था वो लुढ़क जाता है, और लुढ़क जाने के बाद वो सारा दूध जमीन पर भी फैल जाता है और थोड़ा दूध जो है मुंह से निकलकर भी क्या हो जाता है? जमीन पर फैल जाता है. ಅಂಗಳದಲ್ಲಿ ಹಾಲು ಕುಡಿಯುವಂಥ ಸಂದರ್ಭದಲ್ಲಿ ಅವನಿಗೆ ಕೆಮ್ಮು ಬರುತ್ತದೆ. ಕೆಮ್ಮು, ಖಾಸಿ ಅಂದರೆ ಕೆಮ್ಮು ಬರುತ್ತದೆ. ಕೆಮ್ಮು ಬಂದ ನಂತರ ಅಲ್ಲಿರುವಂಥ ಅದನ್ನು ಕೆಮ್ಮು ಬಂದ ಕೂಡಲೇ ಸ್ವಲ್ಪ ಕೈಯೆಲ್ಲ ಶೇಕ್ ಆಗಿ ಕೈಯಲ್ಲಿದ್ದಂತಹ ಒಂದು ಹಾಲಿನ ಚಂಬು ಅಥವಾ ಹಾಲಿನ ಗ್ಲಾಸ್ ಏನಾಗ್ತೈತಿ? ಆ ಒಂದು ಗ್ಲಾಸು ಕೂಡ ಕೆಳಗೆ ಜಾರಿ ಬಿದ್ದು ಬಿಡುತ್ತದೆ, ಉರುಳಿ
ಹೋಗಿಬಿಡುತ್ತದೆ. ಸೊ ಇದರಿಂದ ಏನಾಗುತ್ತೆ, ಅದರಲ್ಲಿದ್ದ ಹಾಲು ಎಲ್ಲ ಒಂದು ನೆಲದ ಮೇಲೆ ಏನಾಗುತ್ತೆ ಹರಡಿ ಹೋಗುತ್ತದೆ. ಅದೇ ರೀತಿ ಬಾಯಲ್ಲಿದ್ದಂತಹ ಸ್ವಲ್ಪ ಹಾಲು ಏನಾಗುತ್ತೆ, ಅದು ಕೂಡ ಕೆಮ್ಮಿದ ಕೂಡಲೇ ಹೊರಗೆ ಬಂದು ನೆಲದ ಮೇಲೆ ಬಿದ್ದು ಬಿಡುತ್ತದೆ. पहले दूध में उसे 2 पंख दिखाई दिए. पहले दूध में जो दूध नीचे फैला हुआ था जमीन पर, उसमें क्या दिखाई देते हैं भोलू को? 2 पंख दिखाई देते हैं. क्या दिखाई देते हैं? 2 पंख दिखाई देते हैं. ಅದೇ ಭೂಮಿಯ ಮೇಲೆ ಅಥವಾ ನೆಲದ ಮೇಲೆ ಹರಡಿರುವಂತಹ ಹಾಲಿನಲ್ಲಿ ಭೂಲುವಿನಿಗೆ ಏನು ಕಾಣುತ್ತವೆ? 2 ರೆಕ್ಕೆಗಳು ಕಾಣುತ್ತವೆ. ಪಂಕ್, ಪಂಕ್ ಅಂದ್ರೆ ರೆಕ್ಕೆ, ಜಮೀನ್ ಅಂದ್ರೆ ನೆಲ, ಜಮೀನ್ ಅಂದ್ರೆ ಏನು? ನೆಲ. ಆ 2 ರೆಕ್ಕೆಗಳು ಅವನಿಗೆ ಕಂಡು ಬರುತ್ತವೆ. वह घबरा गया. वह घबरा गया. घबरा जाना इसका अर्थ होता है ಗಾಬರಿಯಾಗು. घबराना ಅಂದ್ರೇನು? ಗಾಬರಿಯಾಗು. वह घबरा गया. ಅವನು ಗಾಬರಿಯಾದನು ಅಂದರೆ ಭಯಪಟ್ಟನು, ಹೆದರಿದನು ಎನ್ನುವ ಒಂದು ಅರ್ಥವನ್ನ ನೀಡುತ್ತದೆ. अपनी पत्नी हीरा को बुलाकर कहा, देखो तुम किसी से नहीं कहोगी तो मैं तुमसे एक बात बताऊं. अपनी पत्नी, उसकी पत्नी को बुलाकर कहता है, जो उसका नाम है हीरा, उसकी पत्नी का नाम क्या है? हीरा. उसे बुलाकर कहता है कि अगर तुम किसी से नहीं कहोगी तो मैं तुमसे एक बात बताऊंगा. ಭೋಲು ತನ್ನ ಹೆಂಡತಿ ಆದಂತ ಹೀರಾ ಅವನ ಹೆಂಡತಿ ಹೆಸರೇನು? ಹೀರಾ. ಅವಳನ್ನು ಕರೆದು ಹೇಳುತ್ತಾನೆ, ನೋಡು, ನೀ ಯಾರಿಗೂ ಹೇಳುವುದಿಲ್ಲ ಅಂದ್ರೆ ನಾನು ನಿನಗೊಂದು ಮಾತನ್ನ ಹೇಳುತ್ತೇನೆ, ನಿನಗೆ ಒಂದು ವಿಷಯವನ್ನು ಹೇಳುತ್ತೇನೆ ಎನ್ನುವುದನ್ನ ತನ್ನ ಹೆಂಡತಿಗೆ ಕರೆದು ಹೇಳುತ್ತಾನೆ. ಅವಾಗ कसम से किसी से नहीं कहूंगी. पत्नी बोली, पत्नी कहती है, कसम से मैं किसी से नहीं कहूंगी, इस बात को मैं किसी से नहीं कहूंगी. ಅವರು ಕಸಮ್ ಅಂದ್ರೆ ಏನು? ಇಲ್ಲಿ ಪ್ರತಿಜ್ಞೆ, ಪ್ರಮಾಣ. ಹೆಂಡತಿ ಹೇಳ್ತಾಳೆ, ನಾನು ಪ್ರಮಾಣ ಮಾಡಿ ಹೇಳುತ್ತೇನೆ, ನಾನು ಯಾರಿಗೂ ಹೇಳುವುದಿಲ್ಲ, ಆ ವಿಷಯವನ್ನು ಯಾರಿಗೂ ಹೇಳುವುದಿಲ್ಲ ಅಂತ ಪ್ರಮಾಣವನ್ನ ಮಾಡುತ್ತಾಳೆ. ಸೊ ಮುಂದೆ ನೋಡಿ, ಭೋಲು ने दूध में पंख की बात बता दी. अपनी पत्नी हीरा को क्या करता है, जो दूध में पंख की बात थी, जो दूध गिरने पर वो दूध में 2 उसको पंख दिखाई देते थे ना, वह बात क्या करता है, अपनी पत्नी को बता देता है. ಸೊ ಭೋಲು ಏನು ಮಾಡುತ್ತಾನೆ, ಆ ಒಂದು ಹಾಲಿನಲ್ಲಿ ಕಂಡಂತಹ ರೆಕ್ಕೆಗಳ ವಿಷಯವನ್ನ ತನ್ನ ಹೆಂಡತಿಗೆ ಹೇಳಿಬಿಡುತ್ತಾನೆ. ಹೀಗೆ ನಾನು ಕುಂತಿದ್ದೆ, ನನಗೆ ಕೆಮ್ಮು ಬಂದು ಅದರಿಂದ ನೆಲದ ಮೇಲೆ ಎಲ್ಲ ಹಾಲು ಏನಾಯ್ತು, ಹರಡಿ ಹೋಯ್ತು. ಆ ಹರಡಿದ ಹಾಲಿನಲ್ಲಿ ನನಗೆ 2 ರೆಕ್ಕೆಗಳು ಕಂಡು ಬಂದವು ಎನ್ನುವ ವಿಷಯವನ್ನ ತನ್ನ ಹೆಂಡತಿಗೆ ಹೇಳಿಬಿಡುತ್ತಾನೆ. ಸೊ ಇಲ್ಲಿ ಈ ಒಂದು ವಿಷಯವನ್ನ ತನ್ನ ಹೆಂಡತಿಗೆ ಹೇಳುತ್ತಾನೆ. ತದನಂತರ ಈ ವಿಷಯ ಏನಾಗುತ್ತೆ ಅನ್ನೋದನ್ನ ಮುಂದಿನ ಒಂದು ಪ್ಯಾರಾದಲ್ಲಿ ನೋಡೋಣ. ಹೀರಾ ಇಸ್ ಬಾತ್ ಕೋ ಪಚಾನ ಪಾಯಿ. ಹೀರಾ ಇಸ್ ಬಾತ್ ಕೋ ಪಚಾನ ಪಾಯಿ. ಹೀರಾ ಏನ್ ಮಾಡ್ತಾಳೆ, ಈ ವಿಷಯವನ್ನು ಅರಗಿಸಿಕೊಳ್ಳುವ ಅಥವಾ ಜೀರ್ಣಿಸಿಕೊಳ್ಳುವಂಗಿಲ್ಲ. ಪಚಾನ ಪಾನ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಯಾವುದೇ ರಹಸ್ಯವನ್ನ ಮುಚ್ಚಿಡದೆ ಇರುವುದು, ಅಂದ್ರೆ ಯಾವುದೋ ವಿಷಯವನ್ನು ಅದನ್ನು ರಹಸ್ಯವಾಗಿ ಇಡಬೇಕಾಗಿತ್ತು, ಅದನ್ನು ರಹಸ್ಯವನ್ನಾಗಿ ಇಡಲು ಅವರಿಗೆ ಆಗಲಿಲ್ಲ. ಅದಕ್ಕಾಗಿ ಆ ಒಂದು ಮುಹಾವರ ಅರ್ಥವನ್ನ ನೀಡುತ್ತದೆ. बात को पचाना पाना यानी रहस्य को रहस्य न रखना ಅಂದ್ರೆ ರಹಸ್ಯವನ್ನು ರಹಸ್ಯವನ್ನಾಗಿ ಇಡದೇ ಇರುವುದು. ಅಂದ್ರೆ ಅವಳ ಒಂದು ಬಾಯಲ್ಲಿ ಆ ವಿಷಯ ಉಳಿಯಲಿಲ್ಲ, ಅದು ಮತ್ತೊಬ್ಬರಿಗೆ ಅವಳು ಹೇಳಿಬಿಟ್ಟಳು ಅನ್ನುವ ಅರ್ಥವನ್ನ ನೀಡುತ್ತದೆ. उसका पेट फूलने लगा. उसका पेट क्या होने लगा? फूलने लगा. पेट फूलना ಅಂದ್ರೇನು? ಇದು ಕೂಡ ಒಂದು ಮುಹಾವರ. ವಿದ್ಯಾರ್ಥಿಗಳಲ್ಲಿ ಮುಹಾವರ ಅಂದ್ರೆ ಯಾವುದೇ ಒಂದು ವಾಕ್ಯ ಅಥವಾ ವ್ಯಾಖ್ಯಾಂಶವು ತನ್ನ ಸಾಮಾನ್ಯ ಅರ್ಥವನ್ನು ನೀಡದೆ ವಿಶೇಷ ಅರ್ಥವನ್ನು ನೀಡುತ್ತಿದ್ದರೆ ಅದನ್ನು ನಾವೇನಂತ ಕರೆಯುತ್ತೇವೆ? ಮುಹಾವರ ಅಂತ ಕರೆಯುತ್ತೇವೆ. ಹಿಂದಿಯಲ್ಲಿ, ಕನ್ನಡದಲ್ಲಿ ನುಡಿಗಟ್ಟು ಅಂತ ನಾವು ಏನು ಕರಿತೇವಲ್ಲ, ಅದನ್ನೇ ಹಿಂದಿಯಲ್ಲಿ ಮುಹಾವರ ಅಂತ ಕರೆಯುತ್ತೇವೆ. ಮುಹಾವರ ಏನು ಮಾಡುತ್ತೆ, ತನ್ನ ಸಾಮಾನ್ಯ ಅರ್ಥವನ್ನು ನೀಡದೆ ವಿಶೇಷ ಅರ್ಥವನ್ನು ಪ್ರಕಟಿಸುತ್ತದೆ ಅಥವಾ ನೀಡುತ್ತದೆ. ಅದಕ್ಕೆ ನಾವು ಮುಹಾವರ ಅಂತ ಕರೆಯುತ್ತೇವೆ. ಹೌದಾ? ಸರಿ, ಓಕೆ, ಮುಂದೆ ನೋಡೋಣ. अपनी पड़ोसन चंपा से कहा, एक राज की बात है. ಆ ಒಂದು ರಹಸ್ಯವನ್ನು, ಆ ಒಂದು ರಹಸ್ಯವಾದಂತಹ ವಿಷಯವನ್ನ ಗಂಡನ ಮೇಲೆ ಪ್ರಮಾಣ ಮಾಡಿದ್ರು ಕೂಡ ಅವಳ ಹೊಟ್ಟೆಯಲ್ಲಿ ಆ ಒಂದು ರಹಸ್ಯ ಹಾಗೆ ಉಳಿಯಲಿಲ್ಲ. ಆಕೆಯ ಪೇಟ್ ಫುಲ್ಲನೆ ಲಗ. ಪೇಟ್ ಫುಲ್ಲನ ಅಂದ್ರೆ ಇದರ ಅರ್ಥ ಯಾವುದೇ ಒಂದು ವಿಷಯವನ್ನು ಹೇಳಲು ಉತ್ಸುಕರಾಗೋದು. ಪೇಟ್ ಫುಲ್ಲನ ಅಂದ್ರೆ ಏನು? ಯಾವುದೇ ಒಂದು ರಹಸ್ಯವಾದಂತಹ ವಿಷಯವನ್ನ ಅಥವಾ ಯಾವುದೇ ಒಂದು ವಿಷಯವನ್ನ ಹೇಳಲು ಉತ್ಸುಕರಾಗೋದು. ಅಂದ್ರೆ ನಾ ಯಾರಿಗೆ ಹೇಳಲಿ, ಯಾರಿಗೆ ಬಿಡಲಿ, ಈ ನನಗೊಂದು ವಿಷಯ ತಿಳಿದೈತಿ, ಅದನ್ನು ಮತ್ತೊಬ್ಬರಿಗೆ ನಾ ಹೇಳುವ ಅದು ಉತ್ಸುಕತೆ ಇರ್ತೈತಲ್ಲ, ಅದನ್ನು ನಾವು ಪೇಟ್ ಫುಲ್ನ ಅಂತ ಮುಹಾವರೆಯ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. अपनी पड़ोसन चंपा से कहा, एक राज की बात है. ಮುಂದೆ ಹೀರಾ ಹೋಗಿ ತನ್ನ ಪಡೋಸನ್ ಅಂದ್ರೆ ನೆರೆಮನೆಯವಳು. ಪಡೋಸನ್ ಅಂದ್ರೇನು? ನೆರೆಮನೆಯವಳು. ಪಡೋಸಿ ಅಂದ್ರೆ ನೆರೆಮನೆಯವರು. ಪಡೋಸಿ ಪುಲ್ಲಿಂಗ, ಪಡೋಸನ್ ಸ್ತ್ರೀಲಿಂಗ ರೂಪ. ಸೊ ಇದನ್ನಷ್ಟ ನೆನ್ಪಿಟ್ಕೊರಿ. ಸೊ ತನ್ನ ಪಡೋಸನ್
ಅಂದರೆ ತನ್ನ ನೆರೆಯ ಮನೆಯವಳಾದಂತಹ ಚಂಪಾ ಅವಳ ಹತ್ತಿರ ಹೋಗಿ ಏನು ಮಾಡ್ತಾಳೆ, ಒಂದು ವಿಷಯನ ಕೇಳ್ತಾಳೆ. ಏಕ್ ರಾಜ್ ಕಿ ಬಾತ್ ಹೈ, ಒಂದು ರಹಸ್ಯವಾದಂಥ ವಿಷಯವಿದೆ, ಒಂದು ಗುಟ್ಟಿನ ವಿಷಯವಿದೆ ಅಂತ ಹೀರಾ ಇದ್ದಕಿ ಚಂಪಾಗ ಹೇಳುತ್ತಾಳೆ. ಜಾನ್ತಿ ಹೋ ಆಜ್ ಕ್ಯಾ ಹುವಾ, ಚಂಪಾ ಹತ್ತಿರ ಹೋಗಿ ಹೀರಾ ಹೇಳುತ್ತಾಳೆ, ಇವತ್ತು ಏನಾಯ್ತು ಅನ್ನೋದು ನಿನಗೆ ಗೊತ್ತಿದೆಯೇನು ಅನ್ನೋದನ್ನ ಈ ರೀತಿಯಾಗಿ ಕೇಳುತ್ತಾಳೆ. ಅವಾಗ ಉನ್ಕೆ मुंह से कबूतर के पंख निकले. अपनी पड़ोसन चंपा के पास जाकर हीरा कहती है, आज क्या हुआ तुम्हें पता है? उनके मुंह से कबूतर के पंख निकले. उनके मुंह से क्या निकले? कबूतर के पंख निकले. बहुत सारे, मुझे चिंता हो रही है. बहुत सारे, ಬಹಳಷ್ಟು. और मुझे चिंता हो रही है. ಹೀರಾ को यहाँ पर ಚಿಂತಾ होने लगी. ಹೀರಾ ಇದ್ದಕ್ಕೆ ತನ್ನ ನೆರೆಮನೆಯವಳಾದಂತಹ ಚಂಪಾ ಹತ್ತಿರ ಹೋಗಿ ಹೇಳುತ್ತಾಳೆ, ಇವತ್ತೇನಾತು ನಿನಗೆ ಗೊತ್ತಿದೆಯೇನು? ಇವತ್ತು ಅವರ ಬಾಯಿಂದ ಪಾರಿವಾಳದ ರೆಕ್ಕೆಗಳು ಹೊರಬಂದವು. ಕಬೂತರ ಅಂದರೆ ಪಾರಿವಾಳ, ಪಾರಿವಾಳದ ರೆಕ್ಕೆಗಳು ಹೊರಬಂದವು. ಬಹುತ್ ಸಾರೆ, ಬಹಳಷ್ಟು ರೆಕ್ಕೆಗಳು ಹೊರಗೆ ಬಂದವು. ನನಗಂತೂ ಚಿಂತೆ ಕಾಡ್ತಾ ಇದೆ, ನನಗಂತೂ ಚಿಂತೆ ಕಾಡ್ತಾ ಇದೆ ಎನ್ನುವುದನ್ನು ಚಂಪಾಗೆ ಹೀರಾ ಹೇಳುತ್ತಾಳೆ. ಅವಾಗ ಚಂಪಾ ಏನಂತಾಳೆ ನೋಡ್ರಿ, ಪರ್ ಕಿಸಿ ಸೆ ಮತ್ ಕಹನಾ. ಅದೇ ರೀತಿ ಹೇಳ್ತಾಳೆ ಆಕೆಗೆ, ಇಷ್ಟೆಲ್ಲ ರಹಸ್ಯವಾದ ವಿಷಯವನ್ನು ಹೇಳಿ ಇತ್ನಿ ಸಾರಿ ರಾಜ್ ಕಿ ಬಾತ್ ಬತಾಕರ್ ಕೈತಿ ಹೈ, ಇಸ್ ಬಾತ್ ಕೋ ಕಿಸಿ ಸೆ ಮತ್ ಕಹನಾ, ಈ ವಿಷಯವನ್ನು ಯಾರಿಗೂ ಹೇಳುವುದಕ್ಕೆ ಹೋಗಬೇಡ ಎನ್ನುವ ಮಾತನ್ನ ಚಂಪಾಗೆ ಹೀರಾ ಹೇಳುತ್ತಾಳೆ. ಚಂಪಾ ಬೋಲಿ, ಚಂಪಾ ಹೇಳುತ್ತಾಳೆ ನೋಡಿ, तुम भी किसी से मत कहना, लोग बात का बतंगड़ बना देते हैं. अवक चंपा भी, और चंपा भी कहती है, तुम भी इस विषय को किसी से मत कहना, लोग जो है बात का बतंगड़ बना देते हैं. बात का बतंगड़ बनाना मतलब एक छोटी सी बात को बड़ा चढ़ाकर कहना. छोटी सी बात को बड़ा चढ़ाकर कहना, ಒಂದು ಚಿಕ್ಕ ವಿಷಯವನ್ನ ದೊಡ್ಡದಾಗಿ ಹೇಳುವುದು ಅನ್ನ ನಾವೇನಂತ ಕರಿತೀವಿ, ಬಾತ್ ಕಾ ಬತಂಗಡ್ ಬನಾನಾ. ಇದು ಕೂಡ ಒಂದು ಮುಹಾವರ. ये भी एक मुहावरा है. बात का बतंगड़ बनाना मतलब छोटी सी बात को बढ़ाकर बोलना या बढ़ा चढ़ाकर बोलना. ಇದು ಒಂದು ಮುಹಾವರೆಯ ಅರ್ಥ. ಓಕೆ, ಸೊ ಚಂಪಾ ಇದ್ದಕ್ಕಿನೂ ಕೂಡ ಹೇಳ್ತಾಳೆ, ನೀನು ಯಾರಿಗೆ ಹೇಳುವುದಕ್ಕೆ ಹೋಗಬೇಡ, ಇಲ್ಲಾಂದ್ರೆ ಜನರು ಏನು ಮಾಡ್ತಾರೆ, ಇಷ್ಟು ಚಿಕ್ಕ ವಿಷಯವನ್ನು ದೊಡ್ಡದಾಗಿ ಪ್ರಸಾರ ಮಾಡ್ತಾರೆ ಅನ್ನೋದನ್ನ ಕಿವಿ ಮಾತನ್ನ ಹೀರಾಗೆ ಚಂಪಾ ಹೇಳುತ್ತಾಳೆ. ಮುಂದೇನಾಗುತ್ತೆ ನೋಡೋಣ. चंपा से रहा न गया, उसे लगा कि अगर यह बात किसी से नहीं कही तो उसका पेट फट जाएगा. ಚಂಪಾನು ಕೂಡ ಹೀರಾ ಇದ್ದಕ್ಕೆ ಚಂಪಾಗೆ ಹೇಳುತ್ತಾಳೆ, ಆದರೆ ಚಂಪಾನು ಕೂಡ ಆ ಒಂದು ರಹಸ್ಯವಾದಂಥ ವಿಷಯವನ್ನು ರಹಸ್ಯವಾಗಿಡಲು ಅಸಫಲರಾಗುತ್ತಾಳೆ. ಆಕೆಯೂ ಕೂಡ ಏನು ಅನಿಸ್ತೈತಿ, ಈ ವಿಷಯವನ್ನು ನಾನು ಯಾರಿಗೆ ಹೇಳಲಿಲ್ಲ ಅಂದರೆ ನನಗೆ ಬಹಳಷ್ಟು ನೋವಾಗ್ತೈತಿ, ಅಂದರೆ ಒಳಗೊಂದು ತಳಮಳ ಶುರು ಆಗ್ತೈತಿ, ಮನಸ್ಸಿನಲ್ಲಿ ಒಂದು ತಳಮಳ ಶುರು ಆಗ್ತೈತಿ. ಆ ಮನಸ್ಸಿನಲ್ಲಿ ಇದ್ದಂತಹ ವಿಷಯವನ್ನು ಅದನ್ನು ನಮ್ಮ ಮತ್ತೊಬ್ಬರಿಗೆ ಹೇಳುತ್ತಾನ ಸಮಾಧಾನ ಅನಿಸೋದಿಲ್ಲ ಅಂತ ಒಂದು ತಳಮಳ ಈ ನಮ್ಮ ಚಂಪಾಗೂ ಕೂಡ ಶುರುವಾಗುತ್ತದೆ. अपनी सहेली चमेली को देखते ही उसने सारी बात उगल दी. अपनी सहेली, ಅದು ತಳಮಳ ಶುರುವಾಗಿತ್ತು ಮನಸ್ಸಲ್ಲಿ. ಆ ಒಂದು ಗುಟ್ಟಿನ ವಿಷಯವನ್ನು, ಆ ಒಂದು ರಹಸ್ಯ ವಿಷಯವನ್ನು ಹೀರಾನಿಂದ ತಿಳಿದ ನಂತರ ಅವಳ ಮನಸ್ಸಿನಲ್ಲಿ ತಳಮಳ ಶುರುವಾಗಿಬಿಟ್ಟಿತ್ತು. ನಾ ಈ ವಿಷಯವನ್ನು ಯಾರಿಗೆ ಹೇಳಿ ಅಂತ ಅದನ್ನೇ ಹುಡುಕ್ತಾ ಇದ್ದಳು. ಅಷ್ಟರಲ್ಲಿ ಏನಾಗ್ತೈತಿ, ಅವಳ ಗೆಳತಿಯಾದಂತಹ ಚಮೇಲಿ ಅವಳಿಗೆ ಸಿಕ್ಕು ಬಿಡ್ತಾಳೆ. ಅದೇ ಸಿಕ್ಕಿದ್ದ ಕೂಡಲೇ ಆಕೆ ಅವಳ ಮುಂದೆ ಏನು ಮಾಡ್ತಾಳೆ, ತನ್ನ ಎಲ್ಲ ರಹಸ್ಯವಾದಂಥ ವಿಷಯವನ್ನು ಹೇಳಿಬಿಡುತ್ತಾಳೆ. ಮಾತುಕು ಉಗಲದೇನ ಅಂದರೆ ರಹಸ್ಯವಾದಂಥ ವಿಷಯವನ್ನು ಬಹಿರಂಗಪಡಿಸುವುದು, ಮಾತನ್ನ ಅಥವಾ ವಿಷಯವನ್ನ ಬಹಿರಂಗಪಡಿಸುವುದು. ವಿಷಯವನ್ನು ಏನು ಮಾಡ್ತಾಳೆ, ಬಹಿರಂಗಪಡಿಸ್ತಾಳೆ, ಅವಳ ಮುಂದೆ ಅದನ್ನ ಹೇಳಿಬಿಡುತ್ತಾಳೆ. ಕಹನೆ ಸೆ ಪಹಲೆ ಚಮೇಲಿ ಸೆ ವಾದಾ ಕರ್ವಾಲಿಯಾ, ಹೇಳುವುದಕ್ಕಿಂತ ಮುಂಚೆ ಅವಳು ಕೂಡ ವಾದಾ ಕರ್ವಾಲಿಯಾ. ವಾದ ಅಂದರೆ ಇಲ್ಲಿ ಮತ್ತೆ ಪ್ರತಿಜ್ಞೆ ಅಥವಾ ಪ್ರಮಾಣ ಮಾಡ್ಕೋತಾಳೆ. ನೀ ಪ್ರಾಮಿಸ್ ಮಾಡು, ನೀ ಯಾರಿಗೂ ಹೇಳುವುದಿಲ್ಲ ಅಂದ್ರೆ ನಿನಗೆ ಈ ವಿಷಯವನ್ನು ಹೇಳ್ತೀನಿ ಅಂತ ಹೇಳಿ ಚಂಪಾ ಇದ್ದಕ್ಕೆ ಚಮೇಲಿಗೆ ಈ ರೀತಿಯಾಗಿ ಪ್ರಾಮಿಸವನ್ನು ತೆಗುತ್ತಾಳೆ. ಚಂಪಾ ಬೋಲಿ, ಅವಾಗ ಚಂಪಾ ಹೇಳ್ತಾಳೆ, देखो तो भोलू जी को आज खांसी आई और उनके मुंह से एक पूरा कबूतर निकला. चमेली को विश्वास नहीं हुआ. चंपा कहती है चमेली से कि देखो आज भोलू जी को खांसी आई और खांसी आते ही उनके मुंह से एक बड़ा कबूतर निकला. ಭೋಲು ಅವರಿಗೆ ಕೆಮ್ಮು ಬಂತು. ಆ ಕೆಮ್ಮು ಬಂದು ಕೂಡಲೇ ಅವರ ಬಾಯಿಂದ ಒಂದು ದೊಡ್ಡ ಗಾತ್ರದಂತಹ ದೊಡ್ಡ ಆಕಾರದ ಒಂದು ಪಾರಿವಾಳ ಹೊರಗೆ ಬಂದಿತು ಅಂತ ಹೇಳ್ತಾಳೆ. ಈ ವಿಷಯ ಹೇಳಿದ ನಂತರ ಚಮೇಲಿಗೆ ವಿಶ್ವಾಸ ಆಗಲಿಲ್ಲ. ಆದರೂ ಆಕೆ ಏನು ಹೇಳ್ತಾಳೆ ನೋಡ್ರಿ, ಪೂರಾ ಕಬೂತರ್ तो इतना बड़ा पक्षी है, खाया कैसे होगा. ನೋಡ್ರಿ, ಚಮೇಲಿ ಇದ್ದಕ್ಕೆ ಕೇಳ್ತಾಳೆ, ಕಬೂತರ್ ಅಂತೂ ಇಷ್ಟು ದೊಡ್ಡದ ಪಕ್ಷಿ ಇರ್ತೈತಿ, ಅದನ್ನ ಅವ್ರು ಹೇಗೆ ತಿಂದಿರಬಹುದು? ಬಾಯಿಂದ ಹೊರಗೆ ಬಂದೈತಿ ಅಂದ್ರೆ ಅದು ಒಳಗೆ ಹೋಗಿರ್ಬೇಕಲ್ಲ. ಸೊ ಅದು ಚಮೇಲಿ ಯೋಚನೆ ಮಾಡ್ತಾಳೆ,
ಯೋಚನೆ ಮಾಡ್ತಾಳೆ, ಏನು ಅವರು ಇಷ್ಟು ದೊಡ್ಡದಾದಂತಹ ಪಾರಿವಾಳವನ್ನು ಹೇಗೆ ತಿಂದಿರಬಹುದು ಅನ್ನೋದನ್ನು ಏನು ಮಾಡ್ತಾಳೆ, ಅವಳು ಕೇಳುತ್ತಾಳೆ. ನೋಡ್ರಿ ವಿದ್ಯಾರ್ಥಿಗಳೇ, ಕೇವಲ ಕೆಮ್ಮು ಬಂದಾಗ ಹಾಲಿನಲ್ಲಿ 2 ರೆಕ್ಕೆಗಳ ಕಂಡಿದ್ದ ವಿಷಯ ಚಮೇಲಿ ಹತ್ರ ಬಂದ ಕೂಡಲೇ ಏನಾಗಿತ್ತು, ಅವರ ಬಾಯಿಂದ ದೊಡ್ಡದ ಗಾತ್ರದ ಪಾರಿವಾಳವೇ ಹೊರಗೆ ಬಂದಿದೆ ಎನ್ನುವ ವಿಷಯ ಯಾವ ರೀತಿ ಮಾರ್ಪಟ್ಟಿತ್ತು ನೋಡಿ ವಿದ್ಯಾರ್ಥಿಗಳೇ. ಸೊ ಇದನ್ನೇ ನಾವೇನಂತ ಕರಿತೀವಿ, ಮಿರ್ಚಿ ಮಸಾಲ. ಸೊ ಈ ಅರ್ಧ ಕಥೆಯಾಗಿದೆ, ಇನ್ನು ಮುಂದೆ ಕತೆ ಇದೆ. ಸೊ ಆದರೆ ಇಲ್ಲಿ ನಮಗೆ ಈ ಒಂದು ಪಾಠದ ಒಂದು ಶೀರ್ಷಿಕೆ ಇದೆಯಲ್ಲ, ಅದರ ಅರ್ಥ ನಮಗೆ ತಿಳಿದು ಬರುತ್ತದೆ. ಮಿರ್ಚಿ ಮಸಾಲ ಅಂದರೆ ಏನು? ಮಿರ್ಚಿ ಮಸಾಲ ಅಂದರೆ ಇಷ್ಟೇ ವಿದ್ಯಾರ್ಥಿಗಳೇ, ಕಂಡಂತಹ ವಿಷಯವನ್ನು ಅಥವಾ ಕೇಳಿದಂತಹ ವಿಷಯವನ್ನು ಮತ್ತೊಬ್ಬರಿಗೆ ಹೇಳುವ ಮುಂದೆ ಏನು ಮಾಡ್ತಾರೆ, ಆ ವಿಷಯದ ಜೊತೆಗೆ ಮತ್ತೆ ತಮ್ಮ ವಿಚಾರಗಳನ್ನು ಜೋಡಿಸಿ ಕೂಡಿಸಿ ಹೇಳುವಂಥ ವಿಷಯಕ್ಕೆ ನಾವೇನಂತ ಕರಿತೀವಿ, ಮಿರ್ಚಿ ಮಸಾಲ ಅಂತ ಹೇಳ್ತಾರೆ. ಅಂದರೆ ನೋಡಿ, ಇಲ್ಲಿ ಕೇವಲ 2 ರೆಕ್ಕೆಗಳು ಬಂದು, ಆದರೆ ಹೀರಾ ಏನು ಜೋಡಿಸಿದಳು, ಬಹುತ್ ಸಾರೆ ಅಂದರೆ ಬಹಳಷ್ಟು ರೆಕ್ಕೆಗಳು ಬಂದು ಅಂತ ಹೇಳ್ತಾಳೆ. ಆ ಜೋಡಿಸಿದಂಥ ವಿಷಯವೇ ಮಿರ್ಚಿ ಮಸಾಲ. ಸೊ ಅದೇ ರೀತಿ ಚಂಪಾ ಇದ್ದಕ್ಕೆ ಚಮೇಲಿಗೆ ಹೇಳ್ತಾಳೆ ಏನಂತ, ಅಲ್ಲಿ ರೆಕ್ಕೆಗಳು ಬಂದಂಥ ವಿಷಯವನ್ನು ಅವಳು ಏನು ಹೇಳ್ತಾಳೆ, ಕಬೂತರ ಪಾರಿವಾಳನೇ ಹೊರಗೆ ಬತ್ತು ಅನ್ನೋದನ್ನು ವಿಷಯ ಇಲ್ಲಿ ಹರಡುತ್ತದೆ. ಅಂದರೆ ಆ ಒಂದು ಕಬೂತರ ಅವರ ಬಾಯಿಂದ ಹೊರಗೆ ಬಂದಿದೆ ಎನ್ನುವ ವಿಷಯ ಹೊರಗೆ ಹರಡುತ್ತದೆ. ಸೊ ಇದನ್ನೇ ನಾವೇನಂತ ಕರಿತೀವಿ, ಮಿರ್ಚಿ ಮಸಾಲ ಅಂತ ಕರೆಯುತ್ತೇವೆ. ಸೊ ಈ ಕಥೆಯಲ್ಲಿ ಮುಂದೆ ಮತ್ತೇನಾಗುತ್ತೆ ಅನ್ನೋದನ್ನು ನೋಡೋಣ. कुछ ही देर बाद किसी पड़ोसन ने सुना कि भोलू के मुंह से झुंड के झुंड कबूतर, कौवे, गौरैये, मुर्गे आदि निकल रहे हैं. कुछ ही देर बाद, कुछ समय बाद यह बात भी फैल जाती है कि एक पड़ोसन से सुन पड़ते हैं कि उनके मुंह से, यानी भोलू जी के मुंह से क्या हो रहा है, बहुत सारे झुंड के झुंड रूप में कौवे मुंह से निकल रहे हैं, गौरैये मुंह से निकल रहे हैं, मुर्गे क्या हो रहा है, मुंह से निकल रहे हैं. इस प्रकार की बात उनको सुनाई देती है. ಅಂದರೆ ವಿದ್ಯಾರ್ಥಿಗಳು ಕೆಲವು ಸಮಯದ ನಂತರ ಮತ್ತೊಬ್ಬರು ನೆರೆಮನೆಯೊಳಗಿಂದ ಏನು ವಿಷಯ ತಿಳಿದು ಬರುತ್ತದೆ, ಭೋಲು ಅವರ ಬಾಯಿಂದ ಝುಂಡ್ಗೆ ಝುಂಡ್. ವಿದ್ಯಾರ್ಥಿಗಳಲ್ಲಿ ಝುಂಡ್ ಅಂದರೆ ಗುಂಪಾಗಿ ಅವರ ಬಾಯಿಂದ ಬಹಳಷ್ಟು ಕವ್ವೆ ಅಂದರೆ ಕಾಗಿಗಳು ಹೊರಗೆ ಬರುತ್ತವೆ. ಗೋರಯ್ಯೆ ಅಂದರೆ ಹಕ್ಕಿ, ಗುಬ್ಬಿ ಅಂತ ಕರೀತೀವಲ್ಲ, ಅದನ್ನು ನಾವು ಗೋರಯ್ಯೆ ಅಂತ ಕರೆಯುತ್ತೇವೆ. ಸೊ ಗೋರಯ್ಯೆ ಹೊರಗೆ ಬರ್ತಾ ಇವೆ, ಗುಬ್ಬಿಗಳು ಹೊರಗೆ ಬರ್ತಾ ಇವೆ, ಮುರ್ಗೆ ಅಂದರೆ ಹುಂಜ ಹೊರಗೆ ಬರ್ತಾ ಇವೆ ಎನ್ನುವ ವಿಷಯ ಕೇಳಿ ಬರುತ್ತದೆ. गांव में यहाँ तक खबर फैल गई कि कई आकार तथा रंग के पक्षी विदेशों के पक्षी भी भोलू के मुंह से निकल रहे हैं और इन पक्षियों से आकाश भर गया है, राई का पहाड़ बन गया. इतना ही नहीं, और भी बातें वहाँ पर सुनाई पड़ती हैं कि भोलू के मुंह से कई आकार प्रकार के, कई रंग के विदेशी स्वदेशी पक्षी क्या कर रहे हैं, झुंड के झुंड रूप में मुंह से निकल रहे हैं और इन पक्षियों से सारा आकाश भर गया है. देखिए, राई का पहाड़ बन गया. ಅಂದರೆ ಅವರು ಹೇಳ್ತಾ ಮುಂದೆ ಮತ್ತೆ ಏನು ವಿಷಯ ಹರಡ್ತೈತಿ ನೋಡಿ, ಎಲ್ಲಿಗೆ ವಿಷಯ ಹೋಗಿ ಮಾಡ್ತೈತಿ, ಭೋಲುವಿನ ಬಾಯಿಂದ ಬಹಳಷ್ಟು ಆಕಾರ ಪ್ರಕಾರದ ಬೇರೆ ಬೇರೆ ಬಣ್ಣದ ವಿದೇಶಿ ಪಕ್ಷಿ ಸ್ವದೇಶಿ ಪಕ್ಷಿ ಏನಾಗ್ತವೆ, ಝುಂಡವಾಗಿ ಬಾಯಿಂದ ಹೊರಗೆ ಬರ್ತಾ ಇವೆ. ಆ ಪಕ್ಷಿಗಳಿಂದ ಸಂಪೂರ್ಣ ಆಕಾಶವೇ ತುಂಬಿ ಹೋಗಿದೆ ಎನ್ನುವ ವಿಷಯ ಇಲ್ಲಿ ಹರಡಿ ಹೋಗುತ್ತದೆ. ನೋಡಿ, ಇಲ್ಲಿ ರಾಯಿ ಕಾ ಪಹಾड़ होना मतलब छोटी सी बात को बढ़ा देना, बढ़ाकर बोलना, ಚಿಕ್ಕ ವಿಷಯವನ್ನು ದೊಡ್ಡದನ್ನಾಗಿ ಮಾಡುವುದು. यह चमत्कार देखने के लिए दूर दूर से लोग आने लगे. बेचारा भोलू भयभीत होकर किसी एक पेड़ पर छिप गया था. यह चमत्कार, ಈ ಚಮತ್ಕಾರವನ್ನು ನೋಡಲು ಬೇರೆ ಬೇರೆ ಊರಿಂದ ಕೂಡ ಜನ ಇಲ್ಲಿ ಬರ್ತಾ ಇದ್ದಾರೆ. ಇದನ್ನು ಕೇಳಿದಂತಹ ಭೋಲು ಗಾಬರಿಯಾಗಿ ಏನು ಮಾಡ್ತಾನೆ, ಗಿಡದ ಮೇಲೆ ಹೋಗಿ ಅಡಿಗೆ ಕುಳಿತು ಬಿಡುತ್ತಾನೆ. थोड़ी देर बाद सब लोगों ने उसे ढूंढ निकाला. ಸ್ವಲ್ಪ ಸಮಯದ ನಂತರ ಭೋಲುವನನ್ನು ಎಲ್ಲರೂ ಕೂಡಿಕೊಂಡು ಹುಡುಕಿ ತೆಗಿತಾರೆ. उसकी घबराहट देखकर लोगों को समझ आया कि कभी रहस्य को बताने से पहले 10 बार सोचना चाहिए. ಆದರೆ ಅಲ್ಲಿ ಹೋಗಿ ಅವನ ಭಯವನ್ನು ನೋಡಿ, ಅವನು ಗಾಬರಿಯಾಗಿದ್ದು ನೋಡಿ ಜನರಿಗೆ ಅರಿವಾಗುತ್ತೆ, ಅಲ್ಲಪ್ಪ ಇದು ಸುಳ್ಳು ಸುದ್ದಿ ಐತಿ, ಇದನ್ನು ಸುಳ್ಳು ಹಬ್ಸಿದ್ದಾರೆ ಅನ್ನೋ ವಿಷಯ ಗೊತ್ತಾದಾಗ ಅಯ್ಯೋ ಅಂತ ತಲೆ ಹಿಡ್ಕೊಂಡು ಜನರು ಎಲ್ಲ ಏನು ಮಾಡ್ತಾರೆ, ಹೋಗಿ ಬಿಡುತ್ತಾರೆ. ಸೊ ಈ ಒಂದು ಕಥೆಯಿಂದ ನಮಗೆ ತಿಳಿದು ಬರೋದಷ್ಟೇ, ಸಣ್ಣ ವಿಷಯ ಇರಲಿ ಅಥವಾ ದೊಡ್ಡ ವಿಷಯ ಇರಲಿ, ಅದು ರಹಸ್ಯವಂತವಾದಂತಹ ವಿಷಯವಾಗಿದ್ದರೆ ನಾವು ಮತ್ತೊಬ್ಬರ ಮುಂದೆ ಹೇಳುವಕ್ಕಿಂತ ಮುಂಚೆ 10 ಬಾರಿ 100 ಬಾರಿ ಯೋಚಿಸಬೇಕು, ತದನಂತರವೇ ಅದನ್ನು ಹೇಳಬೇಕು. ಹೊರತು
ಈ ರೀತಿ ಹೆಂಗೆ ಎಲ್ಲರಿಗೂ ನಾವು ನಮ್ಮ ವಿಷಯವನ್ನು ಹೇಳುತ್ತಾ ಹೋದರೆ ಆ ವಿಷಯ ಏನಾಗುತ್ತೆ ಮತ್ತೊಬ್ಬರಿಂದ ಇನ್ನೊಬ್ಬರಿಗೆ ಮಗದೊಬ್ಬರಿಗೆ ಹರಡುತ್ತಾ ಹೋಗಿ ಆ ಒಂದು ತನ್ನ ವಿಷಯ ರೂಪವನ್ನೇ ಬದಲಾಯಿಸಿಕೊಂಡು ಆ ವಿಷಯ ಅನಾಹುತಕ್ಕೆ ಕಾರಣರಾಗಬಹುದು ಅಥವಾ ಇದರಿಂದ ಏನಾಗ್ತೈತಿ ಎಲ್ಲರಿಗೆ ಗೊಂದಲ ಉಂಟು ಮಾಡುವಂತಹ ಸನ್ನಿವೇಶ ರೂಪುಗೊಳ್ಳಬಹುದು. ಅದಕ್ಕಾಗಿ ನಾವು ಯಾವುದಾದ್ರೂ ಒಂದು ರಹಸ್ಯ ಹೇಳುವುದಕ್ಕಿಂತ ಮುಂಚೆ ಅದನ್ನು ನಾವು 100 ಬಾರಿ ಯೋಚಿಸಿ ಮಾತಾಡಬೇಕು. ಸೊ ವಿದ್ಯಾರ್ಥಿಗಳೇ, ಈ ಒಂದು ಪಾಠ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಈ ಒಂದು ಪಾಠ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಮುಂದೆ ಬರುವಂಥ ವಿಡಿಯೋಗಳನ್ನು ನೋಡಲು ತಾವು ನಮ್ಮ ಚಾನೆಲ್ವನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲೇ ಇರುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಮನೆಯಲ್ಲಿರಿ, ಸುರಕ್ಷಿತವಾಗಿರಿ. ಧನ್ಯವಾದಗಳು.